ಪ್ರದೇಶ ಮಂಗಳೂರು ಬಹಳ ಸೂಕ್ಷ್ಮ ಪ್ರದೇಶ ಅಂತ ಕರೆಸಿಕೊಳ್ಳುತ್ತೆ. ಕಾರಣ ಆ ಭಾಗದಲ್ಲಿ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾವು ನೋವು ಗಲಾಟೆಗಳನ್ನ ನೋಡ್ತಾ ಬರ್ತಾ ಇದ್ವಿ. ಇದೆಲ್ಲವೂ ಮುಗಿತು ಅನ್ನುವಷ್ಟರಲ್ಲೇ ಇದೀಗ ಮತ್ತೊಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಅದು ರಾಜ್ಯ ಸರ್ಕಾರ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಅಂತ. ಶಾಂತಿ ಸುವ್ಯವಸ್ಥೆ ಹೆಸರಲ್ಲಿ ಹಿಂದೂ ಪರ ನಾಯಕರಿಗೆ ನಿರ್ಬಂಧವನ್ನ ಹೇರ್ತಾ ಇದ್ದಾರೆ. ಹಿಂದೂ ಭಾಷಣಕಾರರ ಭಾಷಣಕ್ಕೆ ಬ್ರೇಕ್ ಹಾಕೋಕೆ ವ್ಯವಸ್ಥಿತ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ರೀತಿಯ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಮೊನ್ನೆ ಚಕ್ರವರ್ತಿ ಸೂಲಿಬೆಲೆ, ಇದೀಗ ನಿನ್ನೆ ಶ್ರೀಕಾಂತ್ ಶೆಟ್ಟಿ. ಹಾಗಾದ್ರೆ ನಾಳೆ ಯಾರು? ಡಿಸಿಎಸ್ಪಿಗಳಿಂದ ಹಿಂದೂ ಪರ ಸಂಘಟನೆಗಳಿಗೆ ನೋಟಿಸ್ಗಳ ಮೇಲೆ ನೋಟಿಸ್ ಕೊಡಲಾಗ್ತಾ ಇದೆ. ಉಡುಪಿಯ ಶ್ರೀಕಾಂತ್ ಶೆಟ್ಟಿಗೆ ಇದೀಗ 3 ತಿಂಗಳ ನಿರ್ಬಂಧ. ಬಾಗಲಕೋಟೆಗೆ ಅವ್ರು ಹೋಗಂಗೇ ಇಲ್ವಂತೆ, ಯಾವುದೇ ರೀತಿಯ ಕಾರ್ಯಕ್ರಮ ಮಾಡುವಂತಿಲ್ಲಂತೆ. ಯಾಕೆ? ಬಾಗಲಕೋಟೆ ಯಾವ ರಾಜ್ಯದಲ್ಲಿದೆ? ಶಿವಾಜಿ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಈ ಕಾರ್ಯಕ್ರಮ ನಡಿಬೇಕಾಗಿತ್ತು, ನಡೆಯುತ್ತೆ. ಬಟ್ ಇದೀಗ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಶ್ರೀಕಾಂತ್ ಶೆಟ್ಟಿ ಅವರಿಗೆ ನಿರ್ಬಂಧ ಹೇರಿದ್ದಾರೆ. ಉಡುಪಿಯ ಹಿಂದೂ ಮುಖಂಡ ಶ್ರೀಕಾಂತ್ ಶೆಟ್ಟಿಗೆ ಜಿಲ್ಲಾಡಳಿತದಿಂದ ಒಂದು ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ಶಿವಾಜಿ ಬಗ್ಗೆ ಉಪನ್ಯಾಸಕ್ಕೆ ಅಂತ ಶ್ರೀಕಾಂತ್ ಶೆಟ್ಟಿಗೆ ಆಹ್ವಾನ ಕೊಡಲಾಗಿತ್ತು, ಬಟ್ ನೀವು ಹೋಗಿ ಕೂಡ್ದು ಅಲ್ಲಿ ಅಂತ. ಸರ್ಕಾರದ ನಡೆ ವಿರುದ್ಧ ಹಿಂದೂ ಪರ ನಾಯಕರು ತೀವ್ರ ತರಾಟೆಗೆ ತಗೊಳ್ತಾ ಇದ್ದಾರೆ. ಹಿಂದೂ ಪರ ಕಾರ್ಯಕರ್ತರನ್ನ ಹತ್ತಿಕ್ಕುವ ಪ್ರಯತ್ನ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಮೊನ್ನೆ ರಾತ್ರಿ ನೋಡಿದ್ರೆ ಪೊಲೀಸರು 12 ಗಂಟೆ 1 ಗಂಟೆ ಮಧ್ಯರಾತ್ರಿಯಲ್ಲಿ ಹಿಂದೂ ಮುಖಂಡರ ಮನೆಗಳನ್ನ ಬಾಗಿಲು ತಡ್ತಾ ಇದ್ದಾರೆ. ಅಕ್ಕಪಕ್ಕದವರು ಕಳ್ಳರು ರೀತಿ ಹಿಂದೂ ಮುಖಂಡರನ್ನ ನೋಡ್ತಾ ಇದ್ದಾರೆ. ಹಾಗಾದ್ರೆ ಕೋಮು ಗಲಭೆ ಎಬ್ಬಿಸ್ತಾ ಇರೋದು ಬರೀ ಹಿಂದೂಗಳು ಮಾತ್ರನಾ? ಯಾಕೆ ಪೊಲೀಸರು ಈ ರೀತಿಯ ನಿರ್ಧಾರವನ್ನ ಅಥವಾ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇತ್ತು. ಅದ್ರ ಬೆನ್ನಲ್ಲ ಇದೀಗ ಹಿಂದೂ ಮುಖಂಡರನ್ನ ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ರಾಜ್ಯದಲ್ಲಿ? ಶ್ರೀಕಾಂತ್ ಶೆಟ್ಟಿ ಇದ್ರ ಬಗ್ಗೆ ಏನ್ ಮಾತಾಡಿದ್ದಾರೆ ಮೊದಲು ಕೇಳ್ತಾ ಹೋಗೋಣ. ಕೋಟೆಯ ಮುಧೋಳದಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ರು. ಆ ಕಾರ್ಯಕ್ರಮದಲ್ಲಿ ನಾನು ಪ್ರಮುಖ ಭಾಷಣಕಾರರಾಗಿ ಅಲ್ಲಿ ಹೋಗಬೇಕಿತ್ತು. 17ನೇ ತಾರೀಕಿಗೆ ನನ್ನ ವಿರುದ್ಧ ಅಲ್ಲಿಯ ಜಿಲ್ಲಾಡಳಿತ ಒಂದು ನಿರ್ಬಂಧವನ್ನು ವಿಧಿಸಿ, ಜಿಲ್ಲೆಗೆ 3 ತಿಂಗಳ ಕಾಲ ಬರಬಾರದು ಅಂತ ನಿರ್ಬಂಧವನ್ನು ವಿಧಿಸಿ ಒಂದು ಆದೇಶವನ್ನು ಜಾರಿ ಮಾಡಿದೆ. 17ನೇ ತಾರೀಕಿಗೆ ಮಾಡಿದಂತಾದ್ರೆ ನನಗೆ ಅದನ್ನ ಮುಟ್ಟಿಸಬೇಕಿತ್ತು, ಅದರ ಮರುದಿನವೇ ಮುಟ್ಟಿಸಬೇಕಿತ್ತು. ಆದರೆ ನಾನು ನ್ಯಾಯಾಲಯಕ್ಕೆ ಹೋಗಬಾರದು ಅನ್ನುವ ಕಾರಣಕ್ಕಾಗಿ ಅದನ್ನ ನಿನ್ನೆ ತಂದು ನನಗೆ ಕೊಟ್ಟಿದ್ದಾರೆ. ಬಹುಶಃ ಸಾಂವಿಧಾನಿಕವಾಗಿ ನಮಗೆ ನ್ಯಾಯಾಲಯಕ್ಕೆ ಹೋಗುವಂತ, ಅದನ್ನು ಪ್ರಶ್ನೆ ಮಾಡುವಂತ ಎಲ್ಲ ಅಧಿಕಾರ ಇದೆ. ಪೊಲೀಸರು ಹೇಳಿದ್ದೆಲ್ಲವೂ ಕೂಡ ಸರಿ ಇರೋದಿಲ್ಲ. ಸರ್ಕಾರಗಳು ಅವರವರ ಸಿದ್ಧಾಂತ ಮತ್ತು ಅವರು ನಂಬಿದಂತಹ ಒಂದಷ್ಟು ರಾಜಕೀಯ ಉದ್ದೇಶಗಳಿಗೆ ಬೇಕಾಗಿ ಪೊಲೀಸರನ್ನ ಬಳಸಿಕೊಳ್ಳುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಮತ್ತೊಂದು ರಾಜ್ಯದಲ್ಲಿ ಎಲ್ಲಾ ಹಿಂದೂ ಪರವಾದಂತಹ ಧ್ವನಿಯನ್ನ ಹತ್ತಿಕ್ಕುವಂತಹ ಪ್ರಯತ್ನ ನಡೀತಾ ಇದೆ. ನಾನು ಆ ನೋಟಿಸ್ನಲ್ಲಿ ನೋಡ್ತಾ ಇದ್ದೆ, ನನ್ನ ಮೇಲೆ ಇರುವಂತಹ ಕೆಲವು ಪ್ರಕರಣಗಳನ್ನು ಉಲ್ಲೇಖ ಮಾಡಿದ್ದಾರೆ. ಒಂದು ಪ್ರಕರಣ ಒಂದು ಸುಳ್ಳು ದೂರು. ಆ ದೂರನ್ನ ಪೊಲೀಸರು ಬಿ ರಿಪೋರ್ಟ್ ಮಾಡಿ, ಪೊಲೀಸರೇ ಆ ದೂರಿನಲ್ಲಿ ಏನು ಸತ್ಯಾಂಶ ಇಲ್ಲ ಅಂತ ಅದನ್ನ ಮುಗಿಸಿದ್ದಾರೆ, ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಯಾವುದೋ ಕೋವಿಡ್ ಸಂದರ್ಭದಲ್ಲಿ ಮೆರವಣಿಗೆ ಮಾಡಿದ್ದು 40-50 ಜನರ ಮೇಲೆ ಕೇಸ್ ಆಗಿತ್ತು, ಆ ಕೇಸನ್ನು ಉಲ್ಲೇಖ ಮಾಡಿದ್ದಾರೆ. ಅದರ ಮೇಲೆ ಒಂದು ರೌಡಿ ಶೀಟರ್ ನನ್ನ ಮೇಲೆ ಹಾಳೆಯನ್ನ ತೆಗೆದಿರುವಂತದ್ದು. ಇದೆಲ್ಲ ಬೆಳವಣಿಗೆಗಳನ್ನು ಗಮನಿಸುವಾಗ ಏನೋ ನಮ್ಮ ಪ್ರಜಾಸತ್ತಾತ್ಮಕವಾದಂತಹ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಅವರವರ ವಿಚಾರಗಳನ್ನು ವ್ಯಕ್ತಪಡಿಸುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯವನ್ನ ಇವರು ಇವತ್ತು ಏನು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ದೊಡ್ಡ ದೊಡ್ಡ ಚಾಂಪಿಯನ್ಸ್ಗಳು ಅಂತ ಹೇಳ್ಕೊಳ್ತಾರೆ, ಅವರು ಈ ರೀತಿ ಹತ್ತಿಕ್ಕುವಂತದ್ದು ಸರಿಯಲ್ಲ. ಮತ್ತು ರಾಜ್ಯದಲ್ಲಿ ಹಿಂದೂ ಪರ ಸಂಘಟನೆಗಳಿಗೆ ಮತ್ತು ಹಿಂದೂ ಪರ ಹೋರಾಟವನ್ನು ಮಾಡ್ತಾ ಇರುವವರಿಗೆ ಒಂದು ರೀತಿಯ ತುರ್ತು ಪರಿಸ್ಥಿತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಹೇರಿದೆ ಅಂತ ನನಗನ್ನಿಸ್ತಾ ಇದೆ.